ಇವತ್ತು ಮಹಾ ಆಘಾತ ಉಂಟಾಗಿದೆ. ಕಾರಣ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಎನ್ಸಿಪಿ ಹಿರಿಯ ನಾಯಕ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಪತನಗೊಂಡಿದೆ. ಈ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಅವರು ಸೇರಿದ ಹಾಗೆ ಒಟ್ಟು 5 ಮಂದಿ ದುರ್ಮರಣ ಹೊಂದಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿದ ಹಾಗೆ ವಿಮಾನದಲ್ಲಿದ್ದಂತಹ ಎಲ್ಲರೂ ದುರ್ಮರಣಕ್ಕೀಡಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕೆ ಅಂತ ಬಾರಾಮತಿಗೆ ತೆರಳುತ್ತಾ ಇದ್ರು ಅಜಿತ್ ಪವಾರ್. ಅವರ ಸ್ವಕ್ಷೇತ್ರ ಬಾರಾಮತಿಯಿಂದಲೇ ಆಯ್ಕೆಯಾಗಿ ಬರ್ತಾ ಇದ್ದಂತಹ ಅಜಿತ್ ಪವಾರ್ ಅವರ ಸ್ವಕ್ಷೇತ್ರದಲ್ಲಿಯೇ ಅಸುನೀಗಿದ್ದಾರೆ. ಮುಂಬೈನಿಂದ 8:10ಕ್ಕೆ ಹೊರಟಿದ್ದಂತಹ ವಿಮಾನ 8:50ಕ್ಕೆ ಲ್ಯಾಂಡ್ ಆಗಬೇಕಿತ್ತು. ಬಾರಾಮತಿಯಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ರನ್ವೇ ದಾಟಿ ವಿಮಾನ ಪತನಗೊಂಡಿದೆ. ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ, ಪೊಲೀಸರು ಇದ್ದಾರೆ, NDRF ಟೀಮ್ ಇದೆ, ವೈದ್ಯಕೀಯ ತಂಡಗಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಅಜಿತ್ ಭದ್ರತಾಧಿಕಾರಿ, 2 ಪೈಲಟ್, ಆಪ್ತ ಕಾರ್ಯದರ್ಶಿ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಮಹಾ ಆಘಾತ ಆಯಿತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದಂತವರು ಅಜಿತ್ ದಾದಾ ಪವಾರ್. ಪೃಥ್ವಿರಾಜ್ ಚೌಹಾಣ್, ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಅವರ ಸಚಿವ ಸಂಪುಟಗಳಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಎಲ್ಲರೂ ಶಾಕ್ನಲ್ಲಿದ್ದಾರೆ. ಅಜಿತ್ ಪವಾರ್ ದುರ್ಮರಣದ ಸುದ್ದಿ ತಿಳಿದ ಬೆನ್ನಲ್ಲೇ ಸುಪ್ರಿಯಾ ಸುಳೆ, ಸುನೇತ್ರಾ ಪವಾರ್ ಮತ್ತು ಪಾರ್ಥ್ ಪವಾರ್ ದೆಹಲಿಯಿಂದ ಬಾರಾಮತಿಗೆ ತೆರಳಿದ್ದಾರೆ. ಅಜಿತ್ ಪವಾರ್ ಅವರ ಮೃತದೇಹವನ್ನ ಸಾಗಿಸಲಾಗ್ತಾ ಇರುವಂತಹ ಸಂದರ್ಭದ ದೃಶ್ಯ ಅದಾಗಿತ್ತು. ಇದು ಘಟನೆ ನಡೆದಂತಹ ಸ್ಥಳದ ದೃಶ್ಯ, ವಿಮಾನ ಪತನಗೊಂಡಂತಹ ಸ್ಥಳದ ದೃಶ್ಯ. ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕೆ ಅಂತ ಬಾರಾಮತಿಗೆ ತೆರಳುತ್ತಾ ಇದ್ರು ಅಜಿತ್ ಪವಾರ್. ಇನ್ನೇನು ವಿಮಾನ ಲ್ಯಾಂಡ್ ಆಗಬೇಕಾದಂತಹ ಸಂದರ್ಭದಲ್ಲೇ ಅಪಘಾತ ಆಯಿತು. 8:50ರ ಸುಮಾರಿಗೆ ಲ್ಯಾಂಡ್ ಆಗಬೇಕಿತ್ತು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಆದಂತಹ ವಿಮಾನ ದುರಂತ. ಈ ದುರಂತದಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಅವರ ಅಗಲಿಕೆಗೆ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ಹಾಗೂ ಗೃಹ ಸಚಿವರು. ವಿಮಾನ ಪತನ ಆಗಿದೆ ಅನ್ನುವಂತಹ ವಿಚಾರ ತಿಳಿತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ರು. ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದ್ರು. ಅದಾದ ನಂತರ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖಿತನಾಗಿದ್ದೇನೆ. ಮೃತರ ಕುಟುಂಬಗಳಿಗೆ ಶಕ್ತಿ, ಧೈರ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ ಅಂತ ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯ ತಿಳಿತಾ ಇದ್ದ ಹಾಗೆ ಮೊದಲಿಗೆ ಮಹಾರಾಷ್ಟ್ರ ಸಿಎಂ ಅವರಿಗೆ ಕರೆ ಮಾಡ್ತಾರೆ ಪ್ರಧಾನಿ ಹಾಗೂ ಅಮಿತ್ ಶಾ. ಏನಾಯ್ತು, ಹೇಗಾಯ್ತು ಇದರ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಟ್ವೀಟ್ ಮಾಡಿದ್ದಾರೆ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖಿತನಾಗಿದ್ದೇನೆ. ಅಜಿತ್ ಪವಾರ್ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ ನಾಯಕರು. ಮೃತರ ಕುಟುಂಬಗಳಿಗೆ ಇದನ್ನ ಭರಿಸುವಂತಹ ಶಕ್ತಿ, ಧೈರ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ ಅಂತ ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.
ಮಹಾರಾಷ್ಟ್ರದಲ್ಲಿ ಪತನವಾಗಿದ್ದು ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ. ಅಮೆರಿಕದ ಬೊಂಬಾರ್ಡಿಯರ್ ಎಂಬ ಕಂಪನಿ ಅಭಿವೃದ್ಧಿಪಡಿಸಿದಂತಹ ವಿಮಾನ ಇದು. ಮಹಾರಾಷ್ಟ್ರದಲ್ಲಿ ದುರಂತಕ್ಕೀಡಾದ ವಿಮಾನದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾಹಿತಿ ಇದು. ವಿಎಸ್ಆರ್ ಏವಿಯೇಷನ್ ಎಂಬ ಕಂಪನಿಯ ಜೆಟ್ ನಿರ್ವಹಣೆ ಮಾಡುತ್ತಿತ್ತು. 9 ಪ್ರಯಾಣಿಕರು ಪ್ರಯಾಣಿಸಬಲ್ಲಂತಹ ಲಿಯರ್ ಜೆಟ್ 45 ಪ್ರಯಾಣಿಕ ವಿಮಾನ, 2 ಎಂಜಿನ್ ಅನ್ನು ಹೊಂದಿದ್ದಂತಹ ಸಣ್ಣ ವಿಮಾನ ಲಿಯರ್ ಜೆಟ್ 45. ಎರಡು ದೃಶ್ಯವನ್ನ ನೀವು ನೋಡ್ತಾ ಇರೋದು. ಒಂದು ಘಟನೆ ನಡೆದಂತಹ ಸಂದರ್ಭದ ದೃಶ್ಯ, ಮತ್ತೊಂದು ವಿಎಸ್ಆರ್ ಏವಿಯೇಷನ್ ಎಂಬ ಕಂಪನಿಯ ಜೆಟ್ ನಿರ್ವಹಣೆ ಮಾಡ್ತಾ ಇದ್ದಂತಹ ಕುರಿತಾದ ಡೀಟೇಲ್ಸ್ ಇದು. 9 ಪ್ರಯಾಣಿಕರು ಪ್ರಯಾಣ ಮಾಡಬಲ್ಲಂತಹ ಜೆಟ್. ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ. ಅಮೆರಿಕದ ಬೊಂಬಾರ್ಡಿಯರ್ ಎಂಬ ಕಂಪನಿ ಅಭಿವೃದ್ಧಿಪಡಿಸಿದಂತಹ ವಿಮಾನ ಇದು. ಮಹಾರಾಷ್ಟ್ರದಲ್ಲಿ ದುರಂತಕ್ಕೀಡಾದ ವಿಮಾನದ ಬಗ್ಗೆ ಮಾಹಿತಿ. ವಿಎಸ್ಆರ್ ಏವಿಯೇಷನ್ ಎಂಬ ಕಂಪನಿಯ ಜೆಟ್ ನಿರ್ವಹಣೆ ಮಾಡ್ತಾ ಇತ್ತು. 9 ಪ್ರಯಾಣಿಕರು ಪ್ರಯಾಣ ಮಾಡಬಲ್ಲಂತಹ ಲಿಯರ್ ಜೆಟ್ 45, 2 ಎಂಜಿನ್ ಹೊಂದಿದ್ದ ಸಣ್ಣ ಪ್ರಯಾಣಿಕ ವಿಮಾನ ಈ ಲಿಯರ್ ಜೆಟ್ 45. ಮಹಾರಾಷ್ಟ್ರದಲ್ಲಿ ಪತನ ಆಗಿದೆ. ಅಮೆರಿಕದ ಬೊಂಬಾರ್ಡಿಯರ್ ಎಂಬ ಕಂಪನಿ ಅಭಿವೃದ್ಧಿಪಡಿಸಿದಂತಹ ವಿಮಾನ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರೋ ವಿಚಾರ. ಬಾರಾಮತಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ನಿಮಿತ್ತ ಪ್ರಚಾರಕ್ಕೆ ಅಂತ ತೆರಳ್ತಾ ಇದ್ರು ಅಜಿತ್ ಪವಾರ್ ಅವರು. ಆಗ ಆದಂತಹ ಅಪಘಾತ. ಈ ವಿಮಾನದಲ್ಲಿದ್ದಂತಹ ಎಲ್ಲರೂ ಕೂಡ ದುರ್ಮರಣ ಹೊಂದಿದ್ದಾರೆ. ಭೂಸ್ಪರ್ಶ ಆಗುವ ಸಂದರ್ಭದಲ್ಲಿ ವಿಮಾನ ಪತನಗೊಂಡಿದೆ. ಅಜಿತ್ ಪವಾರ್ ಸೇರಿದ ಹಾಗೆ ಎಲ್ಲ 6 ಪ್ರಯಾಣಿಕರು ಈ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಈಗಾಗಲೇ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ದೃಢಪಡಿಸಿದೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಅತ್ಯಂತ ಆಘಾತಕರವಾದಂಥ ಅವರ ಅಪಘಾತದ ನಿಧನ ದೇವರು ಆ ಕುಟುಂಬದ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಎಲ್ಲರಿಗೂ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಇಳಿತಕ್ಕಂಥ ಸಂದರ್ಭದಲ್ಲಿ ದುರ್ಘಟನೆಗಳಿಗಾಗಿ ಸಾವಿಗೀಡಾಗಿದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಛಾಪನ್ನು ಮೂಡಿಸುವ ಮುಖಾಂತರ NDA ಸರ್ಕಾರದಲ್ಲಿ ಕಳೆದ ಸಲನೂ ಕೂಡ ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಗಳಿಸಲಿಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ಅವರ ನಿಧನ ಇಡೀ ಮಹಾರಾಷ್ಟ್ರಕ್ಕೆ ಒಂದು ತುಂಬಲಾರದ ನಷ್ಟವನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ನಾನು ಅವರ ಕುಟುಂಬಕ್ಕೆ, ಅವರ ಬಂಧು ಬಳಗಕ್ಕೆ, ಅವರ ಅಭಿಮಾನಿ ವರ್ಗದವ್ರಿಗೆ ಕೂಡ ಆ ಶಕ್ತಿಯನ್ನು ಭರಿಸ್ತಕ್ಕಂಥ, ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರು ಕರುಣಿಸಲಿ ಅಂತಂದು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಬಾರಾಮತಿ ಕ್ಷೇತ್ರದಲ್ಲಿ ಇಳಿತಕ್ಕಂಥ ಸಂದರ್ಭದಲ್ಲಿ ದುರ್ಘಟನೆಗಳಿಗಾಗಿ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ.
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಿಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಂಟಸ್ತನ ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ ರಾತ್ರಿ. ನಾವೆಲ್ಲ ರಾಜಕಾರಣಿಗಳು ಭಾಳ ಹುಷಾರಾಗಿರಬೇಕು. ಪ್ಲೇನ್ಗಳಲ್ಲಿ ಚಿಕ್ಕ ಚಿಕ್ಕ ಪ್ಲೇನ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು. ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದವರು, ಸಿಂಗ್ಯಾರ್ ಅವರು, ಭಾಳ ಜನ, ನಮ್ಮ ಪೈಲಟು ಎಲ್ಲ ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ. ಹುಷಾರಾಗಿರಬೇಕು ಅಂತ ನಾನು ಭಾವಿಸೋ. ಇವತ್ತು ಮಹಾರಾಷ್ಟ್ರ ರಾಜಕಾರಣದೊಳಗೆ ಕಳೆದ 10 ವರ್ಷದಿಂದ ಅಜಿತ್ ಪವಾರ್ ಬಿಟ್ಟು ಏನೂ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆ ಪ್ರಭಾವದಲ್ಲಿದ್ದಂಥ ಅಜಿತ್ ಪವಾರು ನಮ್ಮ ಕನ್ನಡ ನಾಡಿನ ಜೊತೆಗೆ ಬಹಳಷ್ಟು ಸಮುದ್ರ ಸಂಬಂಧಗಳನ್ನು ಹೊಂದಿದ್ದರು. ಮಹಾರಾಷ್ಟ್ರದ ಉಸ್ತುವಾರಿಯಾಗಿ ನಾನು AICCಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ರಾಜಕೀಯ ಪ್ರಸಂಗಗಳಲ್ಲಿ ನಾವು ಅವರು ಸೇರಿದ್ವಿ. ಅಷ್ಟೇ ಅಲ್ಲ, ಅವರ ಆ ಸ್ನೇಹ ಇವತ್ತು ನಾನು ನೆನಪಿಸ್ಕೊಳ್ತೀನಿ. ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಮಹಾರಾಷ್ಟ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.